ಬೀಜನ ಬಾಯಿಂದ ಉಗಿಯುತ್ತವೆ. ಅದನ್ನು ಕೂಡ ಮಂಕಿ ಕಾಫಿ ಅಂತ ಹೇಳ್ಬಿಟ್ಟು ಮಾರುಕಟ್ಟೆಯಲ್ಲಿ ಮಾರಾಟ ಆಗುತ್ತೆ. ಇದು ಸಾಮಾನ್ಯ ಕಾಫಿಗಿಂತ ಸ್ವಲ್ಪ ಹೆಚ್ಚಿನ ದರದಲ್ಲಿ ಮಾರಾಟ ಆಗುತ್ತೆ. ಕಾಫಿ ಲುವಾಕ್ ಅಂತೇಳಿ ಕರಿತೀವಿ. ಕಾಫಿ ಲುವಾಕ್ ಅಂತದ್ದು ಒಂದು ಪ್ರಪಂಚದ ಅತ್ಯಂತ ದುಬಾರಿ ಕಾಫಿ. ಆದರೆ ಅದು ಹೇಗೆ ಬರುತ್ತೆ ಅಂತ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಆ ಕಾಫಿ ಲುವಾಕ್ ಅಂಥದ್ದು ಈ ಒಂದು ಪುನುಗು ಬೆಕ್ಕು ಅಂತ ಕರಿತೀವಿ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಸಿವೆಟ್ ಕ್ಯಾಟ್ ಅಂತ ಕರಿತೀವಿ. ಈ ಬೆಕ್ಕು ಕಾಫಿ ಹಣ್ಣನ್ನು ತಿಂದು ಜೀರ್ಣವಾಗದೇ ಇರತಕ್ಕಂತಹ ಕಾಫಿ ಬೀಜಗಳನ್ನು ಹಿಕ್ಕೆ ಹಾಕುತ್ತೆ. ಇದನ್ನು ಸಿವೆಟ್ ಕಾಫಿ ಅಂತ ಕರಿತೀವಿ. ಓಕೆ, ಕಾಫಿ ಲುವಾಕ್ ಅಂತಾರೆ. ಈ ಒಂದು ಕಾಫಿ ಬೀಜ ಸುವಾಸನೆಗೆ ಬಹಳ ಪ್ರಸಿದ್ಧ, ಸುವಾಸನೆ ಹಾಗೂ ರುಚಿಗೆ. ಈ ಒಂದು ಕಾಫಿ 1 kg ಪುಡಿಗೆ 1.5 2 ಲಕ್ಷ ರೂಪಾಯಿವರೆಗೂ ಆಗುತ್ತೆ. ಆತ್ಮೀಯರೇ, ಇದು ಕಾಫಿ ಮ್ಯೂಸಿಯಂ, ಕಾಫಿ ಮಂಡಳಿಯ ಅವಿಭಾಜ್ಯ ಅಂಗ. ಇದನ್ನು 2005 ಇಸ್ವಿಯಲ್ಲಿ ಕಾಫಿ ಬೆಳೆಗಾರರಿಗೆ ಹಾಗೂ ಕಾಫಿ ಪ್ರಿಯರಿಗೆ ಕಾಫಿ ಬಗ್ಗೆ ವೈಜ್ಞಾನಿಕ ಮಾಹಿತಿ, ಕಾಫಿ ಕೃಷಿಯ ಬಗ್ಗೆ ವೈಜ್ಞಾನಿಕ ತರಬೇತಿಗಳನ್ನು ಕೊಡುವ ಉದ್ದೇಶಕ್ಕೋಸ್ಕರ ಈ ಕಾಫಿ ಮ್ಯೂಸಿಯಂನ ನಾವು ಸ್ಥಾಪನೆ ಮಾಡಿದ್ದೇವೆ. ಚಿಕ್ಕಮಗಳೂರಿನ ಕಾಫಿ ಮಂಡಳಿ ಜಿಲ್ಲಾ ಪಂಚಾಯತ್ ಹಿಂಭಾಗ ಇರತಕ್ಕಂತಹ ಈ ಕಚೇರಿಯಲ್ಲಿ ಈ ಮ್ಯೂಸಿಯಂ ಆರಂಭವಾಗಿ ಈಗ ಹತ್ತಿರ 15 ವರ್ಷಗಳ ಮೇಲಾಯಿತು. ಇಲ್ಲಿಗೆ ಸುಮಾರು ಪ್ರವಾಸಿಗರು ಕೂಡ ಬರ್ತಾರೆ, ಕಾಫಿ ಪ್ರಿಯರು ಕೂಡ ಬರ್ತಾರೆ. ಕಾಫಿ ಹೇಗೆ ನಮ್ಮ ದೇಶಕ್ಕೆ ಬಂತು ಅನ್ನೋ ಇತಿಹಾಸದಿಂದ ಹಿಡಿದು ಇವತ್ತು ಕಾಫಿ ಪ್ರಿಯರು ಕಾಫಿ ಕೆಫೆಗಳಲ್ಲಿ ಕುಡಿತಕ್ಕಂಥ ಕಾಫಿ, ಓಕೆ, ಯಾವ ರೀತಿ ಕಾಫಿ ಮಾಡ್ತಾರೆ, ಕಾಫಿ ಅಂದರೆ ಹೇಗಿರಬೇಕು ಅನ್ನುವಂಥ ಮುಂತಾದ ಎಲ್ಲ ವಿಚಾರಗಳನ್ನು ಒಳಗೊಂಡಂತಹ ಏಕೈಕ ಒಂದು ಮ್ಯೂಸಿಯಂ ಕಾಫಿ ಮ್ಯೂಸಿಯಂ. ವಿಷಯಾಧಾರಿತ ಅಂದರೆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ಒಂದು ವ್ಯವಸ್ಥಿತವಾದ ಮ್ಯೂಸಿಯಂ ಅಂತ ಇದ್ದರೆ ನಮ್ಮ ದೇಶದಲ್ಲಿ ಇದು ಕಾಫಿ ಮ್ಯೂಸಿಯಂ ಮಾತ್ರ. ಇಡೀ ಏಷ್ಯಾದಲ್ಲೇ ಕಾಫಿ ಮಂಡಳಿ ಅತ್ಯಂತ ಉನ್ನತ ಸ್ಥಾನದಲ್ಲಿದ್ದು ಒಂದು ಬೆಳೆಗೋಸ್ಕರ ಒಂದು ಮ್ಯೂಸಿಯಂ ಅಂತ ಇರತಕ್ಕಂಥದ್ದು ನಮ್ಮ ಚಿಕ್ಕಮಗಳೂರಿನಲ್ಲಿ ಮಾತ್ರ. ಇಲ್ಲಿ ನಮ್ಮ ಕಾಫಿ ಮ್ಯೂಸಿಯಂನಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ಇಲ್ಲಿ ಒಂದು ಸಣ್ಣ ಮಾಡೆಲ್ ಇದೆ. ಇದು ಮಾಡೆಲ್ ಬಂದುಬಿಟ್ಟು ಬೆಟ್ಟದಿಂದ ಬಟ್ಟಲಿಗೆ ಅಂತಕ್ಕಂತಹ ಒಂದು ಕಾನ್ಸೆಪ್ಟನ್ನು ಹೇಳುತ್ತೆ. ಇಲ್ಲಿ ಈ ಒಂದು ಮಾಡೆಲ್ನಲ್ಲಿ ನೀವು ಇಲ್ಲಿ ಸಣ್ಣ ಸಣ್ಣ ಒಂದು ಕಾಫಿ ತೋಟವನ್ನು ನೋಡ್ಬೋದು. ಬಿಳಿ ಹೂವಾಗಿರ್ತಕ್ಕಂಥದ್ದು, ಕೆಂಪು ಹಣ್ಣಾಗಿರ್ತಕ್ಕಂಥದ್ದು. ಕಾಫಿ ಹಣ್ಣುಗಳನ್ನು ಕೊಯ್ಲು ಮಾಡಿ ನಂತರ ಎಸ್ಟೇಟ್ನಲ್ಲಿ ಅಂದರೆ ಕಾಫಿ ತೋಟಗಳಲ್ಲಿ ಕಾಫಿ ಬೀಜಗಳನ್ನು ಒಣಗಿಸಿ ಅದನ್ನು ಬ್ಯಾಗ್ ಮಾಡಿ ನಂತರ ಕಾಫಿ ಬೀಜಗಳನ್ನು ಕ್ಯೂರಿಂಗ್ ವರ್ಕ್ಸ್ ಅಂತ ಕರಿತೀವಿ, ಅಂದರೆ ಸಂಸ್ಕರಣಾ ಕೇಂದ್ರಗಳಿಗೆ ಕಳಿಸ್ತಕ್ಕಂಥದ್ದು. ಈ ಕ್ಯೂರಿಂಗ್ ವರ್ಕ್ಸಿಂದ ನಂತರ ಕಾಫಿ ಬೀಜಗಳು ಏನು ಗ್ರೀನ್ ಕಾಫಿ ಅಥವಾ ಹಸಿರು ಕಾಫಿ ಅಂತ ಏನು ಕರಿತೀವಿ ಅದು ಹೊರದೇಶಗಳಿಗೆ ರಫ್ತು ಕೂಡ ಆಗುತ್ತೆ ಹಾಗೂ ಆಂತರಿಕ ಮಾರುಕಟ್ಟೆಯಲ್ಲಿ ಕಾಫಿ ಪ್ರಿಯರಿಗೆ ಕಾಫಿ ಕುಡಿಲಿಕ್ಕೋಸ್ಕರನೂ ಕೂಡ ಮಾರಾಟ ಆಗುತ್ತೆ. ನಂತರ ಕಾಫಿ ಬೀಜಗಳನ್ನು ಹುರಿದು ಅದಕ್ಕೆ ಬೇರೆ ಬೇರೆ ರೀತಿಯ ವ್ಯಾಲ್ಯೂ ಅಡಿಷನ್ಸ್ ಮಾಡಿಬಿಟ್ಟು ಕಾಫಿ ಕೆಫೆಗಳಿಗೆ, ಕಾಫಿ ಶಾಪ್ಗಳಿಗೆ ಕಳಿಸ್ಕೊಳ್ಳಾಗುತ್ತೆ. ಇದನ್ನು ಇಂಥ ಒಂದು ಕಾಫಿಯನ್ನು ನಾವು ಕಾಫಿ ಕಪ್ ಅಂತ ಕರಿತೀವಿ. ಹೀಗೆ ಇರುತ್ತೆ. ಇಂಥ ಒಂದು ಕಾಫಿ ಕಪ್ಪನ್ನ ಖುಷಿಯಾಗಿ ನಮ್ಮ ದೇಶದ ಬಹುಪಾಲು ಜನ ಕುಡಿತಾ ಇದ್ದಾರೆ. ವಿಶೇಷವಾಗಿ ಯಂಗ್ ಪೀಪಲ್ ಅಂದರೆ ಯುವಕರು ಮತ್ತು ಯುವತಿಯರು ಕಾಫಿಯತ್ತ ಬಹಳ ಆಕರ್ಷಿತರಾಗಿದ್ದಾರೆ ಇತ್ತೀಚೆಗೆ. 1994-95ರಿಂದ ಇಲ್ಲಿವರೆಗೆ ನಮ್ಮ ಆಂತರಿಕ ಮಾರುಕಟ್ಟೆಯಲ್ಲಿ ಬಹಳ ಬೆಳವಣಿಗೆ ಆಗಿದೆ. ಅದರಲ್ಲೂ ವಿಶೇಷವಾಗಿ ಯುವಕ ಹಾಗೂ ಯುವತಿಯರಿಂದ ಕಾಫಿ ಒಂದು ವಿಶೇಷವಾದ ಪೇಯ. ನಮ್ಮ ದೇಶದಲ್ಲಿ ಹೊರದೇಶಗಳಲ್ಲಿ ಬಹಳ ವಿಶೇಷವಾದ ಪೇಯ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಬಿಟ್ಟರೆ 2ನೇ ಅತಿ ದೊಡ್ಡ ಮಾರುಕಟ್ಟೆ ಇರತಕ್ಕಂಥದ್ದು ಕಾಫಿಗೆ. ಅಂಥ ಒಂದು ಕಾಫಿ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹುಟ್ಟಿ ಬೆಳೆದು ನಮ್ಮ ದೇಶದ ತುಂಬೆಲ್ಲ ಹರಡಿದ್ದು ಬಹಳ ವಿಶೇಷ. ಕಾಫಿ ಮ್ಯೂಸಿಯಂ ಅಂತ ಏನು ಇದುವರೆಗೂ ಹೇಳಿದೆ, ಈ ಕಾಫಿ ಮ್ಯೂಸಿಯಂನ ಒಂದು ಭಾಗವಾಗಿ ನಮ್ಮ ಮ್ಯೂಸಿಯಂನಲ್ಲಿ ಇದೊಂದು ಕಾಫಿ
ಲ್ಯಾಬ್ ಕೂಡ ಇದೆ. ಈ ಕಾಫಿ ಲ್ಯಾಬಲ್ಲಿ ನಾವು ಹೊರಗಡೆಯಿಂದ ಅಂದರೆ ಬೆಳೆಗಾರರಿಂದ ಹಾಗೂ ಸಂಸ್ಕರಣಾ ಕೇಂದ್ರಗಳಿಂದ ಬಂದಂಥ ಕಾಫಿ ಬೀಜಗಳನ್ನು ಹುರಿದು ಪುಡಿ ಮಾಡಿ ಕಾಫಿಯ ರುಚಿಯ ಬಗ್ಗೆ ಕೂಡ ವಿಶ್ಲೇಷಣೆ ಮಾಡಿ ಅದರಂಥ ವರದಿ ಕೊಡ್ತಕ್ಕಂಥ ಕೆಲಸ ಮಾಡ್ತೇವೆ. ಬಹುಮುಖ್ಯವಾಗಿ ಇಲ್ಲಿ ನೀವು ನೋಡ್ಬೋದು ಕಾಫಿ ವಿವಿಧ ರೀತಿಯ ಕಾಫಿ ಬೀಜಗಳು ಅರೇಬಿಕಾ ಮತ್ತು ರೊಬಸ್ಟಾ ಕಾಫಿ ಹಣ್ಣುಗಳನ್ನು ಸಂಸ್ಕರಿಸಿ ಬೀಜಗಳನ್ನು ಹೇಗೆ ತೆಗೆಯುತ್ತೆ ಅನ್ನೋದಕ್ಕೆ ನಾವಿಲ್ಲಿ ಸ್ಯಾಂಪಲ್ಸ್ ಇಟ್ಟಿದ್ದೀವಿ. ಹಾಗೆ ಆ ಕಾಫಿ ಹಣ್ಣುಗಳನ್ನು ನಂತರ ಸಂಸ್ಕರಣೆ ಮಾಡಿ ಗ್ರೀನ್ ಕಾಫಿಯನ್ನು ಆಚೆಗೆ ತೆಗಿತಾರೆ. ಆ ಗ್ರೀನ್ ಕಾಫಿ ಅಂತಕ್ಕಂಥದ್ದು ಅರೇಬಿಕಾ ಹಾಗೂ ರೊಬಸ್ಟಾ ಕಾಫಿಯನ್ನು ನಾವು ಇಲ್ಲಿ ತೋರಿಸ್ತಾ ಇದ್ದೇವೆ. ಅರೇಬಿಕಾ ರೊಬಸ್ಟಾ ಎರಡೂ ಕಾಫಿಗಳಲ್ಲಿ ಕೂಡ ಬೇರೆ ಬೇರೆ ಕಾಫಿ ಬೀಜದ ಗ್ರೇಡ್ಗಳಿರುತ್ತೆ. ಅದರಲ್ಲಿ ಡಬಲ್ ಎ, ಸಿಂಗಲ್ ಎ, ಪೀಬೆರಿ ಹೀಗೆ ಬೇರೆ ಬೇರೆ ರೀತಿಯ ನಾವು ಗ್ರೇಡಿಂಗ್ಗಳನ್ನು ಕಾಣ್ಬೋದು. ಕಾಫಿ ಗ್ರೇಡಿಂಗ್ ಹೆಚ್ಚಾದಷ್ಟು ಕೂಡ ಕಾಫಿಯ ಕ್ವಾಲಿಟಿ ಚೆನ್ನಾಗಿರುತ್ತೆ, ಕಾಫಿಯ ರುಚಿ ಕೂಡ ಚೆನ್ನಾಗಿರುತ್ತೆ. ಹಾಗೆ ಈಗಾಗಲೇ ಹೇಳಿದೆ, ಕಾಫಿಯನ್ನು ನಾವು ಮಾಡಲಿಕ್ಕೆ ಉತ್ತಮ ದರ್ಜೆಯ ಕಾಫಿ ಬೀಜಗಳನ್ನು ಬಳಸಬೇಕು. ಇದನ್ನು ಗ್ರೀನ್ ಕಾಫಿ ಅಂತ ಹೇಳಿ ಕರಿತೀವಿ. ಈ ಗ್ರೀನ್ ಕಾಫಿಯನ್ನು ನಾವು ಸತತವಾಗಿ ರೋಸ್ಟಿಂಗ್ ಮಿಷಿನ್ಗಳಲ್ಲಿ 12ರಿಂದ 15 ನಿಮಿಷಗಳ ಕಾಲ ಹುರಿಬೇಕಾಗುತ್ತೆ. 12ರಿಂದ 15 ನಿಮಿಷಗಳ ಕಾಲ ಈ ಕಾಫಿ ಬೀಜಗಳನ್ನು ಹುರಿದಾಗ ಕಾಫಿ ಬೀಜಗಳು ಕಡುಕಂದು ಬಣ್ಣಕ್ಕೆ ತಿರುಗ್ತದೆ. ಅಂದರೆ ಡಾರ್ಕ್ ಬ್ರೌನ್ ಕಲರ್ಗೆ ತಿರುಗಿಬಿಟ್ಟು ಈ ರೀತಿ ಅದಕ್ಕೆ ಪರಿಮಳ ಕೂಡ ಬರುತ್ತೆ. ಇದನ್ನು ಹುರಿದ ಕಾಫಿ ಬೀಜ ಅಂತ ಕರಿತೀವಿ. ಈ ಕಾಫಿ ಬೀಜನ ನಾವು ಪುಡಿ ಮಾಡಿ ಇದನ್ನು ಫಿಲ್ಟರ್ ಕಾಫಿ ಮಾಡಲಿಕ್ಕೆ ಬಳಸ್ತೀವಿ. ಆ ಫಿಲ್ಟರ್ ಕಾಫಿ ಬಳಸುವಾಗ ಅನೇಕ ರೀತಿಯ ಕಾಫಿ ಫಿಲ್ಟರ್ಗಳು ಕೂಡ ನಮ್ಮ ದೇಶದಲ್ಲಿದೆ. ಅಂಥಲ್ಲಿ ಸಾಮಾನ್ಯವಾಗಿ ಬಳಸ್ತಕ್ಕಂಥ ಫಿಲ್ಟರ್ಗಳು ಅಂತಂದರೆ ಈ ರೀತಿ ದಕ್ಷಿಣ ಭಾರತದಲ್ಲಿ ಬಳಸ್ತಕ್ಕಂಥ ಸಾಮಾನ್ಯವಾದ ಒಂದು ಕಾಫಿ ಫಿಲ್ಟರ್. ಅದೇ ರೀತಿಯ ಮತ್ತೊಂದು ಫಿಲ್ಟರ್ ಇದು ಕೂಡ ಸಾಮಾನ್ಯವಾಗಿ ಬಳಸುತ್ತೆ, ಡಿಸೈನ್ ಮಾತ್ರ ಬೇರೆ ಇದೆ, ವೈಶಿಷ್ಟ್ಯವಾಗಿದೆ. ಹಾಗೆ ನಾವು ಮತ್ತೊಂದು ರೀತಿಯ ಕಾಫಿ ಫಿಲ್ಟರ್ ಕೂಡ ಬಳಸ್ತೇವೆ. ಇದು ಸ್ಟವ್ ಟಾಪ್ ಅಂತೇಳಿ, ಅಂದರೆ ಸ್ಟವ್ಗಳ ಮೇಲೆ ನೇರವಾಗಿ ಕಾಫಿ ಡಿಕಾಕ್ಷನ್ನಿಗೋಸ್ಕರ ರೆಡಿ ಮಾಡಿ ಕಾಫಿ ಡಿಕಾಕ್ಷನ್ ತೆಗೆಯುವಂಥದ್ದು. ಹಾಗೆ ಏರೋಪ್ರೆಸ್ ಫಿಲ್ಟರ್, ಇದನ್ನು ಡಿಕಾಕ್ಷನ್ ಮಾಡಲಿಕ್ಕೆ ನಾವು ಇಲ್ಲಿ ಪ್ರೆಷರ್ ಬಳಸ್ತೇವೆ. ಹಾಗೆ ಬಂದುಬಿಟ್ಟು ಫ್ರೆಂಚ್ ಪ್ರೆಸ್, ಅಂದರೆ ಎಸ್ಪ್ರೆಸೋ ಕಾಫಿ ವಿಧಾನಗಳಲ್ಲಿ ಇದೊಂದು ವಿಧಾನ. ಎಸ್ಪ್ರೆಸೋ ಮೆಷಿನ್ಗಳು ಸಾಮಾನ್ಯವಾಗಿ ಬಹಳ ಕಾಸ್ಟ್ಲಿ ಇರುತ್ತೆ. ಹಾಗಾಗಿ ಮನೆಗಳಿಗೋಸ್ಕರ ಬಳಸಲಿಕ್ಕೆ ಇದನ್ನು ಫ್ರೆಂಚ್ ಪ್ರೆಸ್ ಕಾಫಿ ಫಿಲ್ಟರ್ ಅಂತ ಕರಿತೀವಿ. ಇವುಗಳನ್ನು ಕೂಡ ಫಿಲ್ಟರ್ ಕಾಫಿ ಮಾಡಲಿಕ್ಕೆ ಬಳಸ್ಬೋದು. ಹೀಗೆ ವಿಧ ವಿಧವಾದ ಕಾಫಿ ಫಿಲ್ಟರ್ಗಳು ಕೂಡ ನಮ್ಮ ದೇಶದಲ್ಲಿ ಸಿಗುತ್ತೆ. ಇವುಗಳನ್ನು ಬಳಸ್ಕೊಂಡು ಉತ್ತಮ ರುಚಿಯ ಕಾಫಿ ಕೂಡ ನೀವು ಕುಡಿಬೋದು. ಹಾಗೆ ಸಾಮಾನ್ಯವಾಗಿ ರೋಸ್ಟರ್ಸ್ ಕಾಫಿ ಕಹಿ ಪ್ಯೂರ್ ಕಾಫಿ ಅಂತ ಏನು ಹೇಳ್ತೀವಿ, ಪ್ಯೂರ್ ಕಾಫಿ ತುಂಬ ಕಹಿಯಾಗಿರುತ್ತೆ. ಅಂಥ ಕಹಿ ಅಂಶನ ಕಡಿಮೆ ಮಾಡಲಿಕ್ಕೋಸ್ಕರ ಹಾಗೆ ಕಾಫಿನ ಸ್ಟ್ರಾಂಗ್ ಮಾಡಲಿಕ್ಕೋಸ್ಕರ ಭಾಳಷ್ಟು ರೋಸ್ಟರ್ಸ್ ಚಿಕೋರಿ ಅಂತಕ್ಕಂಥ ಒಂದು ಪದಾರ್ಥನ ಬಳಸ್ತಾರೆ. ಚಿಕೋರಿ ಮೂಲಭೂತವಾಗಿ ಕಾಫಿ ಅಲ್ಲ, ಈ ಚಿಕೋರಿ ಒಂದು ಬೇರೆ ಗಿಡ. ಆ ಚಿಕೋರಿ ಗಿಡದ ಬೇರುಗಳನ್ನು ಬಳಸಿ ಈ ಚಿಕೋರಿಯನ್ನು ಹುರಿದು ಪುಡಿ ಮಾಡಲಾಗುತ್ತೆ. ಅದು ನೋಡಲಿಕ್ಕೆ ಹೆಚ್ಚು ಕಡಿಮೆ ಕಾಫಿ ಥರನೇ ಇರುತ್ತೆ. ಚಿಕೋರಿ ಪೌಡರ್ ಕೂಡ ಕಾಫಿ ಪೌಡರ್ ಥರನೇ ಕಾಣುತ್ತೆ. ಇದನ್ನು 10% 40% ಬೇರೆ ಬೇರೆ ರೋಸ್ಟರ್ಸು ಬೇರೆ ಬೇರೆ ಪ್ರಮಾಣದಲ್ಲಿ ಬಳಸ್ತಾರೆ. ಈ ಚಿಕೋರಿ ಕಾಫಿ ಜೊತೆ ಮಿಕ್ಸ್ ಮಾಡೋದರಿಂದ ವಿಶೇಷವಾದ ಲಾಭಗಳೇನು ಇರೋದಿಲ್ಲ. ಆದರೆ ಭಾಳಷ್ಟು ಬ್ರ್ಯಾಂಡ್ಗಳು ಕೂಡ ಇದನ್ನು ಚಿಕೋರಿಯನ್ನು ಸೇರಿಸ್ಬಿಟ್ಟು ಕಾಫಿ ಪೌಡ್ರ್ ಮಾಡ್ತಾರೆ. ಸಾಧ್ಯವಾದಷ್ಟು ಚಿಕೋರಿಯನ್ನು ಕಡಿಮೆ ಬಳಸ್ತಕ್ಕಂಥದ್ದು ಒಳ್ಳೆಯದು. ಹಾಗೆ ನಮ್ಮ ಕಚೇರಿಯಲ್ಲಿ ಒಂದು ಆಟೋಮ್ಯಾಟಿಕ್ ರೋಸ್ಟರ್ ಕೂಡ ಇದೆ. ಆವಾಗಲೇ ಹೇಳಿದೆ, ಬೇರೆ ಬೇರೆ ಬೆಳೆಗಾರರು ಅಥವಾ ಸಂಸ್ಕರಣಾ ಸಂಸ್ಥೆಗಳು ತಮ್ಮ ಕಾಫಿಗಳನ್ನು ಇಲ್ಲಿ ಎವ್ಯಾಲ್ಯೂಯೇಟ್ ಮಾಡಲಿಕ್ಕೆ ಕಳಿಸ್ಕೊಡ್ತಾರೆ. ನಾವು ಈ ರೋಸ್ಟಿಂಗ್ ಮಿಷಿನಲ್ಲಿ ಕಾಫಿನ ಹುರಿದ್ಬಿಟ್ಟು ಡಿಕಾಕ್ಷನ್ ತಯಾರು ಮಾಡಿ ಕಾಫಿಯ ಗುಣಮಟ್ಟನ ಕೂಡ ಪರೀಕ್ಷೆ ಮಾಡ್ತೇವೆ. ಅಂಥ ಒಂದು ರೋಸ್ಟಿಂಗ್ ಮಿಷನ್ ಇದು. ಹಾಗೆ ಗ್ರೈಂಡರ್ಗಳಿದೆ, ಅಂದರೆ ಕಾಫಿ ಪುಡಿಯನ್ನು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಕಾಫಿ ಪುಡಿಯನ್ನು ಗ್ರೈಂಡ್ ಮಾಡಲಿಕ್ಕೆ, ಅಂದರೆ ಪುಡಿ ಮಾಡಲಿಕ್ಕೆ ನಾವು ಯಾವ ರೀತಿಯ ಸೈಜ್ ಬೇಕಾದ್ರೂ ಕೂಡ ಬಳಸ್ಬೋದು. ಸಣ್ಣ ನೈಸ್ ಪುಡಿಯಿಂದ ಹಿಡಿದು
ಹೆಚ್ಚು ದಪ್ಪದ ಕಾಫಿ ಪುಡಿ ಕೂಡ ಬಳಸ್ಬೋದು, ಮಾಡ್ಬೋದು. ಅಂತಹ ಗ್ರೈಂಡಿಂಗ್ ಮಿಷಿನ್ಗಳಿದು, ಆ ಥರ ಗ್ರೈಂಡಿಂಗ್ ಮಿಷಿನ್ ಇದೆ. ಹಾಗೆ ಇಲ್ಲಿ ಬರ್ತಕ್ಕಂತಹ ವಿಸಿಟರ್ಸ್ ಏನು ಮ್ಯೂಸಿಯಂ ನೋಡ್ಲಿಕ್ಕೆ ಬರ್ತಾರೆ ಪ್ರವಾಸಿಗರು, ಅವರುಗಳಿಗೆ ಸಾಮಾನ್ಯವಾದ ಕಾಫಿ ಬಗ್ಗೆ ಮಾತ್ರ ಜ್ಞಾನ ಇರುತ್ತೆ, ವಿಶೇಷವಾದ ಕಾಫಿಗಳ ಬಗ್ಗೆ ಜ್ಞಾನ ಇರೋದಿಲ್ಲ. ಹಾಗಾಗಿ ಅವರು ತೋರಿಸ್ಲಿಕ್ಕೋಸ್ಕರ ಇಲ್ಲಿ ಒಂದಷ್ಟು ಕಾಫಿ ಇಟ್ಟಿದ್ದೀವಿ ಮ್ಯೂಸಿಯಂನಲ್ಲಿ. ಇದನ್ನು ಮಂಕಿ ಕಾಫಿ ಅಂತ ಕರಿತೀವಿ. ಅಂದರೆ ಮಂಗಗಳು 100-200 ಸಂಖ್ಯೆಯಲ್ಲಿ ಬಂದುಬಿಟ್ಟು ಕಾಫಿ ತೋಟದಲ್ಲಿ ಕಾಫಿ ಹಣ್ಣು ತಿಂದು ಬೀಜನ ಬಾಯಿಂದ ಉಗಿಯುತ್ತವೆ. ಅದನ್ನು ಕೂಡ ಮಂಕಿ ಕಾಫಿ ಅಂತ ಹೇಳ್ಬಿಟ್ಟು ಮಾರುಕಟ್ಟೆಯಲ್ಲಿ ಮಾರಾಟ ಆಗುತ್ತೆ. ಇದು ಸಾಮಾನ್ಯ ಕಾಫಿಗಿಂತ ಸ್ವಲ್ಪ ಹೆಚ್ಚಿನ ದರದಲ್ಲಿ ಮಾರಾಟ ಆಗುತ್ತೆ. ಹಾಗೆ ಭಾಳಷ್ಟು ಜನಕ್ಕೆ ಕಾಫಿ ಲುವಾಕ್ ಅಂತೇಳಿ ಕರಿತೀವಿ. ಕಾಫಿ ಲುವಾಕ್ ಅಂತದ್ದು ಒಂದು ಪ್ರಪಂಚದ ಅತ್ಯಂತ ದುಬಾರಿ ಕಾಫಿ. ಆದರೆ ಅದು ಹೇಗೆ ಬರುತ್ತೆ ಅಂತ ತುಂಬ ಜನಕ್ಕೆ ಗೊತ್ತಿರೋದಿಲ್ಲ. ಆ ಕಾಫಿ ಲುವಾಕ್ ಅಂಥದ್ದು ಈ ಒಂದು ಪುನುಗು ಬೆಕ್ಕು ಅಂತ ಕರಿತೀವಿ ಕನ್ನಡದಲ್ಲಿ, ಇಂಗ್ಲೀಷಲ್ಲಿ ಸಿವೆಟ್ ಕ್ಯಾಟ್ ಅಂತ ಕರಿತೀವಿ. ಈ ಬೆಕ್ಕು ಕಾಫಿ ಹಣ್ಣನ್ನು ತಿಂದು ಜೀರ್ಣವಾಗದೇ ಇರತಕ್ಕಂತಹ ಕಾಫಿ ಬೀಜಗಳನ್ನು ಹಿಕ್ಕೆ ಹಾಕುತ್ತೆ. ಇದನ್ನು ಸಿವೆಟ್ ಕಾಫಿ ಅಂತ ಕರಿತೀವಿ. ಓಕೆ, ಕಾಫಿ ಲುವಾಕ್ ಅಂತಾರೆ. ಈ ಒಂದು ಕಾಫಿ ಬೀಜ ಸುವಾಸನೆಗೆ ಬಹಳ ಪ್ರಸಿದ್ಧ, ಸುವಾಸನೆ ಹಾಗೂ ರುಚಿಗೆ. ಈ ಒಂದು ಕಾಫಿ 1 kg ಪುಡಿಗೆ 1.5-2 ಲಕ್ಷ ರೂಪಾಯಿವರೆಗೂ ಆಗುತ್ತೆ. ಬಟ್ ಇಂಥ ವಿಚಾರಗಳು, ಕುತೂಹಲಕರವಾದ ವಿಚಾರಗಳು ಭಾಳಷ್ಟು ಪ್ರವಾಸಿಗರಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಇದನ್ನು ನಮ್ಮ ಮ್ಯೂಸಿಯಂನಲ್ಲಿ ತೋರಿಸ್ಲಿಕ್ಕೆ ಕೂಡ ಇಟ್ಟಿದ್ದೇವೆ. ಸೊ ನಾರ್ಮಲ್ ಕಾಫಿಗೂ ಈ ಕಾಫಿಗೂ ಏನು ಡಿಫ್ರೆನ್ಸ್ ಇರುತ್ತೆ? ಇಷ್ಟೊಂದು ರೇಟ್ ಇದೆಯಲ್ಲ ಕಾಫಿ ಲುವಾಕ್ ಕಾಫಿ? ನಾರ್ಮಲ್ ಕಾಫಿ 400 ರೂಪಾಯಿ kg. ಈ ಕಾಫಿ ಬಂದುಬಿಟ್ಟು 1.5-2 ಲಕ್ಷ ರೂಪಾಯಿವರೆಗೂ ಇದೆ kg. ಅಂತಾರಾಷ್ಟ್ರೀಯ ಮಟ್ಟ ಭಾಳ ಬೇಡಿಕೆ ಇದೆ. ಹಾಗೆ ನಮ್ಮ ಕಾಫಿ ಮ್ಯೂಸಿಯಂನಲ್ಲಿ ನಮ್ಮ ಕಾಫಿ ಮಂಡಳಿಯಲ್ಲಿ ತಯಾರು ಮಾಡತಕ್ಕಂತಹ ಬೇರೆ ಬೇರೆ ರೀತಿಯ ಅಂದರೆ ಬೇರೆ ಬೇರೆ ಕಾಫಿ ಪೌಡರ್ಸ್ ಕೂಡ ಇಟ್ಟಿದ್ದೀವಿ. ಅರೇಬಿಕಾ ಮತ್ತು ರೊಬಸ್ಟಾ ಬ್ಲೆಂಡ್ ಕಾಫಿ ಪೌಡರು ಮತ್ತು ಪ್ಯೂರ್ ಅರೇಬಿಕಾ ಕಾಫಿ ಪೌಡರು. ಓಕೆ, ಈ ರೀತಿಯ ಒಂದು ಬ್ಲೆಂಡ್ಗಳನ್ನು ನಾವು ಮಾರಾಟ ಮಾಡ್ತೇವೆ. ನಮ್ಮ ಕಾಫಿ ಮಂಡಳಿಯ ಕಾಫಿ ಪೌಡರ್ನಲ್ಲಿ ಯಾವುದೇ ರೀತಿ ಚಿಕೋರಿ ಕೂಡ ಇರೋದಿಲ್ಲ, ಪ್ಯೂರ್ ಕಾಫಿ. ಇದನ್ನು ನಮ್ಮ ಕಾಫಿಗಳೆಲ್ಲ ಇನ್ಸ್ಟೆಂಟ್ ಕಾಫಿ ಯಾವುದೂ ಇರೋದಿಲ್ಲ, ಎಲ್ಲದೂ ಕೂಡ ಫಿಲ್ಟರ್ ಕಾಫಿ. ಸೊ ಇನ್ಸ್ಟೆಂಟ್ ಕಾಫಿ ಮತ್ತು ಫಿಲ್ಟರ್ ಕಾಫಿಗೂ ಏನು ಡಿಫ್ರೆನ್ಸ್ ಇರುತ್ತೆ ಸರ್? ಇನ್ಸ್ಟೆಂಟ್ ಕಾಫಿ ಅಂತಂದರೆ, ಇನ್ಸ್ಟೆಂಟ್ ಕಾಫಿ ಪುಡಿಯನ್ನು ನೀವು ಹಾಲಿನಲ್ಲಾಗಲಿ ನೀರಿನಲ್ಲಾಗಲಿ ಹಾಕಿದರೆ ತಕ್ಷಣ ಕರಗುತ್ತೆ. ಅಲ್ಲಿ ನೀವು ಪುಡಿಯ ವೇಸ್ಟ್ ಆಗೋದಾಗಲಿ ಅಥವಾ ಹೆಚ್ಚು ಟೈಮ್ ತೊಗೊಳ್ಳೋದಾಗಲಿ ಇರೋದಿಲ್ಲ. ಸೊ ಬಿಸಿ ಹಾಲಿಗೆ ಕಾಫಿ ಪುಡಿಯನ್ನು ಮಿಕ್ಸ್ ಮಾಡಿದ ತಕ್ಷಣ ಕರಗಿ ಕಾಫಿ ಸಿದ್ಧವಾಗುತ್ತೆ. ಅದನ್ನು ಇನ್ಸ್ಟೆಂಟ್ ಕಾಫಿ ಅಂತ ಕರಿತೀವಿ. ಫಿಲ್ಟರ್ ಕಾಫಿ ಅಂತಂದರೆ ಕಾಫಿ ಪುಡಿಯನ್ನು ಬಿಸಿ ನೀರಿನಲ್ಲಿ ಹಾಕಿ ನಿಧಾನವಾಗಿ 5-10 ನಿಮಿಷಗಳ ಕಾಲ ಕಾಫಿಯಲ್ಲಿರ್ತಕ್ಕಂಥ ಎಲ್ಲ ಅಂಶಗಳನ್ನು ಫಿಲ್ಟರ್ ಮಾಡ್ತಕ್ಕಂಥದ್ದು ಡಿಕಾಕ್ಷನ್ ಅಂತ ಕರಿತೀವಿ. ನಾರ್ಮಲ್ ಸೌತ್ ಇಂಡಿಯಾದಲ್ಲಿ ಭಾರಿ ಫೇಮಸ್ಸು. ಅದನ್ನು ನಾವು ಫಿಲ್ಟರ್ ಕಾಫಿ ಅಂತ ಕರಿತೀವಿ. ಎರಡರಲ್ಲಿ ಯಾವುದು ತುಂಬ ಟೇಸ್ಟ್ ಇರುತ್ತೆ ಸರ್? ಟೇಸ್ಟ್ ಯಾವುದರಲ್ಲಿ ಜಾಸ್ತಿ ಇರುತ್ತೆ? ಟೇಸ್ಟ್ ಹೌದು ಸರ್, ಫಿಲ್ಟರ್ ಮತ್ತು ಟೇಸ್ಟು ಅವ್ರವ್ರ ಇಷ್ಟಕ್ಕೆ ಬಿಟ್ಟದ್ದು ರುಚಿ. ಬಟ್ ಫಿಲ್ಟರ್ ಕಾಫಿ ನಾರ್ಮಲ್ಲಾಗಿ ಕಡಿಮೆ ವೆಚ್ಚದಲ್ಲಿ ಕುಡಿತಕ್ಕಂಥ ರುಚಿಕರವಾದ ಕಾಫಿ. ಇನ್ಸ್ಟೆಂಟ್ ಕಾಫಿ ಕೂಡ ರುಚಿಕರವಾಗುತ್ತೆ. ಬಟ್ ಇನ್ಸ್ಟೆಂಟ್ ಕಾಫಿ ಫಿಲ್ಟರ್ ಕಾಫಿಗಿಂತ ಯಾವಾಗಲೂ ಕೂಡ ಕಾಸ್ಟ್ಲಿ ಆಗಿರುತ್ತೆ. ಬಟ್ ಕೆಲಸ ಸುಲಭವಾಗಿ, ಕಾಫಿ ತಯಾರು ಮಾಡ್ತಕ್ಕಂಥ ಸಮಯ, ಕೆಲಸ ಕಡಿಮೆ ಇರುತ್ತೆ. ಫಿಲ್ಟರ್ ಕಾಫಿಗೆ ಸಮಯ ಹಾಗೂ ಕೆಲಸ ಎರಡು ಜಾಸ್ತಿ ಇರುತ್ತೆ, ಅಷ್ಟೇ ವ್ಯತ್ಯಾಸ.